ಓಂ ಹ್ರೀಂ ಶ್ರೀಂ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಪಂಚಮಾಧ್ಯಾಯ. ಸೂತ ಮುನಿಯಿಂದ ಋಷಿಗಳಿಗೆ ಪರಾಶಕ್ತಿಯ ಅವತಾರ ಕಥೆಗಳ ಕಥನ. ಸೂತ ಮುನಿಯಿಂದ ಪರಾಶಕ್ತಿಯ ಮಹತ್ವವನ್ನು ಕೇಳಿದ ಶೌನಕಾದಿ ಮಹರ್ಷಿಗಳಿಗೆ ಆ ಶ್ರೀದೇವಿ ಮಹತ್ವವನ್ನು ಕುರಿತು ಇನ್ನ ಕೇಳಬೇಕೆಂಬ ಕುತೂಹಲವು ಮಿಗಿಲಾಗಿ ಉಂಟಾಯಿತು. ಅವರು ಸೂತ ಮಹರ್ಷಿಯೊಡನೆ, ಹೇ ಮಹರ್ಷಿ, ಸಮಸ್ತಕ್ಕೂ ಮೂಲಾಧಾರಳಾದ ಆ ಪರಾಶಕ್ತಿಯು ಯಾವ ಯಾವ ಸಮಯದಲ್ಲಿ ಯಾವ ಯಾವ ರೂಪಗಳಿಂದ ದುಷ್ಟರನ್ನು ಸಂಹರಿಸಿ ಧರ್ಮ ಪ್ರತಿಷ್ಠಾಪನೆ ಮಾಡಿದಳು ತಿಳಿದುಕೊಳ್ಳಬೇಕೆಂದು ಅತೀವ ಕಾತರತೆಯಿಂದಿರುವೆವು. ಆ ದೇವಿಯು ಮಹಿಷಾಸುರ, ಚಂಡಮುಂಡಾಸುರ ಮೊದಲಾದವರನ್ನು ಹತಮಾಡಿ ಲೋಕಗಳನ್ನು ರಕ್ಷಿಸಿದಳೆಂದು ಕೇಳಿದ್ದೆವು. ಆ ಮಹತ್ತರವಾದ ಕಥೆಗಳನ್ನು ನಮಗೆ ತಿಳಿಸಿ ಎಂದು ಪ್ರಶ್ನಿಸಿದರು. ಆಗ ಸೂತ ಮಹರ್ಷಿಗಳು ಸಂತೋಷದಿಂದ ಈ ರೀತಿಯಾಗಿ ಹೇಳತೊಡಗಿದರು. ಎಲೈ ಮುನಿ ಉತ್ತಮರೇ, ಪೂರ್ವದಲ್ಲಿ ದೇವದಾನವರಿಗೆ 100 ವರ್ಷಗಳು ಯುದ್ಧ ನಡೆಯಿತು. ರಾಕ್ಷಸರಿಗೆ ಮಹಿಷನು, ದೇವತೆಗಳಿಗೆ ಇಂದ್ರನು ನಾಯಕರಾಗಿದ್ದರು. ಮಹಾವೀರರಾದ ರಾಕ್ಷಸರಿಂದ ದೇವತೆಗಳು ಪರಾಜಿತರಾದರು. ಸರ್ವ ದೇವತೆಗಳನ್ನು ಜಯಿಸಿ ಮಹಿಷಾಸುರನು ಇಂದ್ರ ಪದವಿಯನ್ನು ಏರಿದನು. ಮಹಿಷಾಸುರನ ಅತ್ಯಾಚಾರಕ್ಕೆ ಲೋಕಗಳು ಭಯಪಟ್ಟು ಗಡಗಡ ನಡುಗತೊಡಗಿದವು. ಋಷಿಗಳು, ದೇವತೆಗಳು ದೀನಾತಿ ದೀನರಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸನ್ನಿಧಿಯನ್ನು ಸೇರಿ ಆ ಮಹಿಷಾಸುರನು ಎಸಗುತ್ತಿದ್ದ ಧಾಳಿಯನ್ನು ಕುರಿತು ಮತ್ತು ಲೋಕದ ದೀನ ಸ್ಥಿತಿಯನ್ನು ಕುರಿತು ಭಿನ್ನವಿಸಿಕೊಂಡು ಶರಣಾದರು. ಹೇಗಾದರೂ ಆ ದುಷ್ಟ ರಾಕ್ಷಸನನ್ನು ಸಂಹರಿಸಲು ಆಲೋಚಿಸಲೆಂದು ತ್ರಿಮೂರ್ತಿಗಳಲ್ಲಿ ಮತ್ತೆ ಮತ್ತೆ ಪ್ರಾರ್ಥಿಸಿದರು. ವಿಜಯ ದುರ್ಗಾವಿರ್ಭಾವ, ಮಹಿಷಾಸುರ ಮರ್ದನ. ಮಹಿಷನ ದುಷ್ಟ ಸ್ವಭಾವವನ್ನು ಕೇಳಿದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಆ ರಕ್ಕಸನ ಮೇಲೆ ಕೋಪದಿಂದ ಕೆರಳಿದರು. ಆಗ ತ್ರಿಮೂರ್ತಿಗಳ ಗಂಭೀರ ಮುಖಗಳಿಂದ ಒಂದು ಮಹಾನ್ ತೇಜಸ್ಸು ಹೊರಬಂದಿತು. ಕೂಡಲೇ ಇಂದ್ರಾದಿ ದೇವತೆಗಳ ಶರೀರಗಳಿಂದಲೂ ಕೂಡ ಅಂಥ ಮಹಾ ತೇಜಸ್ಸುಗಳೇ ಹೊಮ್ಮಿದವು. ಕ್ಷಣದಲ್ಲಿ ಆ ತೇಜಸ್ಸುಗಳೆಲ್ಲ ಏಕವಾದವು. ದಿಗಂತ ಮುಟ್ಟುವಂಥ ಉರಿಗಳಿಂದ ಮಹಾಪರ್ವತಾಕಾರ ತಾಳಿದ ಆ ತೇಜೋ ರಾಶಿಯನ್ನು ದೇವತೆಗಳು ವೀಕ್ಷಿಸಿದರು. ಅಷ್ಟರಲ್ಲಿ ತ್ರಿಲೋಕಗಳನ್ನು ಆಕ್ರಮಿಸುವ ಕಾಂತಿಯಿಂದ ಶೋಭಿಸುತ್ತಿರುವ ಆ ಮಹಾ ತೇಜಸ್ಸು ಸ್ತ್ರೀ ಮೂರ್ತಿ ರೂಪ ತಾಳಿತು. ಶಂಭು ಸಂಬಂಧವಾದ ತೇಜವು ಆಕೆಗೆ ಮುಖವಾಯಿತು. ಯಮನ ತೇಜಸ್ಸು ಆಕೆಗೆ ಕೇಶಗಳಾಯಿತು. ವಿಷ್ಣು ತೇಜಸ್ಸು ಆಕೆಗೆ ಬಾಹುಗಳಾಗಿ ಬದಲಿಸಿತು. ಚಂದ್ರನ ತೇಜವು ಆ ದೇವಿಗೆ ಕುಚದ್ವಯಗಳಾಯಿತು. ಇಂದ್ರನ ತೇಜಸ್ಸು ಆಕೆಗೆ ಕಟಿ ಪ್ರದೇಶವಾಯಿತು. ಭೂಮಿಯು ಆಕೆಗೆ ನಿತಂಬಗಳ ರೂಪ ತಾಳಿತು. ವರುಣ ತೇಜವು ಆಕೆಯೇ ತೊಡೆಗಳಾಗಿ ರೂಪುಗೊಂಡಿತು. ಬ್ರಹ್ಮ ತೇಜಸ್ಸೇ ಆಕೆಗೆ ಪಾದಗಳಾಗಿ, ಸೂರ್ಯ ತೇಜಸ್ಸೇ ಆಕೆಯ ಕಾಲ್ ಬೆರಳುಗಳಾಗಿ, ವಸುಗಳ ತೇಜಸ್ಸೇ ಆಕೆಯ ಕೈ ಬೆರಳುಗಳಾದುವು. ಕುಬೇರ ತೇಜವು ಆಕೆಯ ನಾಸಿಕವಾಗಿ, ಪ್ರಜಾಪತಿಯ ತೇಜವು ದಂತಗಳಾಗಿ, ಅಗ್ನಿ ತೇಜವು ಆ ತಾಯಿಗೆ ತ್ರಿನೇತ್ರಗಳಾಗಿ, ಉಭಯ ಸಂಧ್ಯಗಳ ತೇಜವೇ ಆಕೆಯ ಹುಬ್ಬುಗಳಾಗಿ, ವಾಯು ತೇಜವೇ ಕಿವಿಗಳಾಗಿ ರೂಪ ತಾಳಿದವು. ಇತರ ದೇವತೆಗಳೆಲ್ಲರ ತೇಜಸ್ಸುಗಳಿಂದ ಕೂಡಿ ಆ ಶುಭಮೂರ್ತಿ ಪೂರ್ಣ ರೂಪಳಾದಳು. ಸರ್ವ ದೇವತೆಗಳ ತೇಜೋ ರಾಶಿಯಾಗಿ ಸಮುದ್ಭವಿಸಿದ ಆ ತೇಜೋ ರಾಶಿಯನ್ನು ನೋಡಿ ಸರ್ವರು ಸಂತಸಿದರು. ಶಿವನು ತನ್ನ ತ್ರಿಶೂಲದಿಂದ ಶೂಲವನ್ನು, ವಿಷ್ಣುವು ತನ್ನ ಚಕ್ರದಿಂದ ಚಕ್ರವನ್ನು ಹೊರತೆಗೆದು ಆಕೆಗಿತ್ತನು. ಬ್ರಹ್ಮನು ತನ್ನ ಅಕ್ಷಮಾಲಾ ಕಮಂಡಲಗಳನ್ನು ಆ ಅದ್ಭುತ ದೇವತೆಗೆ ಅರ್ಪಿಸಿದನು. ವರುಣನು ಶಂಖವನ್ನು, ಅಗ್ನಿಯು ಶಕ್ತಿಯಾಯುಧವನ್ನು, ವಾಯುವು ಧನುರ್ಬಾಣಗಳನ್ನು ಆ ದೇವಿಗೆ ಸಮರ್ಪಿಸಿದರು. ಇಂದ್ರನು ವಜ್ರಾಯುಧವನ್ನು, ಐರಾವತದ ಕೊರಳ ಘಂಟೆಯನ್ನು ಆ ದೇವಿಗೆ ನೀಡಿದನು. ಯಮನು ಕಾಲದಂಡವನ್ನು ಸಮರ್ಪಿಸಿದನು. ಸೂರ್ಯನು ಆಕೆಯ ರೋಮ ಕೂಪಗಳಲ್ಲಿ ತನ್ನ ಕಾಂತಿ ಕಿರಣಗಳನ್ನು ತುಂಬಿದನು. ಕಾಲನು ಆ ದೇವಿಗೆ ಕತ್ತಿ ಗುರಾಣಿಗಳನ್ನಿತ್ತನು. ಕ್ಷೀರಸಾಗರನು ಮುತ್ತಿನ ಮಾಲೆಗಳನ್ನು, ನೂತನ ವಸ್ತ್ರಗಳನ್ನು, ಸಮಸ್ತ ಅವಯವಗಳಿಗೂ ಅನುವಾದ ಕಾಂಚನ ರತ್ನಾಭರಣಗಳನ್ನು ಸಮರ್ಪಿಸಿದನು.
ವಿಶ್ವಕರ್ಮನು ಹಲವು ವಿಧಗಳ ಅಸ್ತ್ರಗಳನ್ನಿತ್ತು ಅಭೇದ್ಯ ಕವಚವನ್ನು ಅರ್ಪಿಸಿದನು. ಹಿಮವಂತನು ವಾಹನವಾಗಿ ಸಿಂಹವನ್ನು, ಕುಬೇರನು ಅಕ್ಷಯ ಪಾಯಸ ಪಾತ್ರೆಯನ್ನು, ಆದಿಶೇಷನು ನಾಗಾಹಾರಗಳನ್ನು ಆ ದೇವಿಗೆ ಸಮರ್ಪಿಸಿ ಸನ್ಮಾನಿಸಿದರು. ಆಕೆಯು ಸಿಂಹವಾಹಿನಿಯಾಗಿ ಅಟ್ಟಹಾಸ ಮಾಡಿದಳು. ಆ ಭಯಂಕರ ಶಬ್ದದಿಂದ ಅಖಂಡಾಕಾಶವು ಪ್ರತಿಧ್ವನಿಸಿತು, ಸಮುದ್ರಗಳು ಕಂಪಿಸಿದವು, ಭೂಮಿಯು ಗಡಗಡನೆ ನಡುಗಿತು, ಪರ್ವತಗಳು ಚಲಿಸಿದವು, ದೇವತೆಗಳು ಜಯ ಜಯ ಧ್ವನಿ ಮಾಡಿದರು, ಋಷಿಗಳು ವೇದ ವಚನಗಳಿಂದ ಆಕೆಯನ್ನು ಸ್ತುತಿಸಿದರು. ಆ ತ್ರಿಲೋಕ್ಯ ಸಂಕ್ಷೋಭಿಯನ್ನು ಪರೀಕ್ಷಿಸಿ ಮಹಿಷನು ಸೈನ್ಯ ಸಮೇತವನಾಗಿ ಆ ಕಡೆಗೆ ಧಾವಿಸಿದನು. ಸಹಸ್ರ ಬಾಹುಗಳಿಂದ, ಸಮಸ್ತ ಶಸ್ತ್ರಾಸ್ತ್ರಗಳಿಂದ ಎಲ್ಲೆಡೆ ವ್ಯಾಪಿಸಿದ್ದ ದೇವಿಯನ್ನು ದಿಟ್ಟಿಸಿದನು. ಸಿಂಹವಾಹಿನಿ ದೇವಿಗೂ ಮಹಿಷಾಸುರನ ಸೈನಿಕರಕ್ಕೂ ಮಧ್ಯೆ ಹೋರಾಟ ಪ್ರಾರಂಭವಾಯಿತು. ಕೋಟಿ ಸಂಖ್ಯೆಯಲ್ಲಿದ್ದ ರಥ, ಗಜ, ತುರಗ, ಪದಾತಿ ರಾಕ್ಷಸ ದಳಗಳು ದೇವಿಯನ್ನು ಎದುರುಗೊಂಡವು. ಕ್ರೋಧಾರುಣ ನೇತ್ರಳಾದ ದೇವಿಯು ಬಿಟ್ಟ ಉಸಿರುಗಳಿಂದ ಅಸಂಖ್ಯಾತ ಸೈನ್ಯ ಗಣಗಳು ಉದ್ಭವಿಸಿದವು. ದೇವಿ ವಾಹನವಾದ ಸಿಂಹವು ತನ್ನ ಕೇಸರಿಗಳನ್ನು ಕೆದರಿ ಅರಣ್ಯದಲ್ಲಿ ಎದ್ದ ಕಾಡ್ಚಿಚ್ಚಿನಂತೆ ರಾಕ್ಷಸ ಸೈನ್ಯದಲ್ಲಿ ಸಂಚರಿಸಿತು. ಅಂಬಿಕೆಯು ರಾಕ್ಷಸ ಮಹಾ ಸೈನ್ಯಗಳನ್ನು ಕ್ಷಣಮಾತ್ರದಲ್ಲಿಯೇ ಕೊನೆಗಾಣಿಸಿದಳು. ಅದನ್ನು ನೋಡಿದ ಮಹಿಷನ ಸೇನಾಧಿಪತಿಯಾದ ಚಿಕ್ಷುರನೆಂಬ ರಾಕ್ಷಸನು ಶೂಲಹಸ್ತನಾಗಿ ದೇವಿಯ ಮೇಲೇರಗಲು ಬಂದಾಗ ಆಕೆ ಭದ್ರಕಾಳಿಯಾಗಿ ತನ್ನ ಶೂಲದಿಂದ ಆ ರಕ್ಕಸನನ್ನು ತುಂಡು ತುಂಡಾಗಿ ಕತ್ತರಿಸಿದಳು. ಅದನ್ನು ನೋಡಿದ ಚಾಮರನೆಂಬ ರಾಕ್ಷಸನು ಆನೆಯನ್ನೇರಿ ದೇವಿಯನ್ನು ಎದುರುಗೊಂಡನು. ಕೂಡಲೇ ದೇವಿಯ ವಾಹನವಾದ ಸಿಂಹವು ಮಹಾವೇಗದಿಂದ ಮೇಲೇಗರಿ ಆ ಆನೆಯ ಕುಂಭಸ್ಥಲವನ್ನು ಸೀಳಿ ಚಾಮರನನ್ನು ಕೊಂದು ಹಾಕಿತು. ಆ ಯುದ್ಧದಲ್ಲಿ ಉದಗ್ರನನ್ನು ಶಿಲಾಯುಧದಿಂದಲೂ, ಕರಾಳನನ್ನು ಮುಷ್ಟಿಘಾತಗಳಿಂದಲೂ, ಉದ್ಧತನನ್ನು ಗದೆಯಿಂದಲೂ, ಭಾಷ್ಕಲನನ್ನು ಗದಾಯುಧದಿಂದಲೂ, ತಾಮ್ರಾಸುರ ಅಂಧಕಾರನ್ನು ತೀಕ್ಷ್ಣ ಬಾಣಗಳಿಂದಲೂ, ಉಗ್ರಾಸ್ಯ ಉಗ್ರವೀರ ರಾಕ್ಷಸರನ್ನು ತನ್ನ ತ್ರಿಶೂಲದಿಂದಲೂ ತ್ರಿನೇತ್ರೆಯಾದ ಪರಾಂಬಿಕೆಯು ಸಂಹರಿಸಿದಳು. ತನ್ನ ಸೈನ್ಯವು ಈ ವಿಧವಾಗಿ ನಾಶವಾಗುತ್ತಿರುವುದನ್ನು ಕಂಡು ಮಹಿಷಾಸುರನು ಆಗ್ರಹದಿಂದ ಉಗ್ರನಾಗಿ ತನ್ನ ಮಹಿಷ ರೂಪವನ್ನು ಧರಿಸಿ ತನ್ನ ಪಾದಗಳ ಉಗುರುಗಳಿಂದ ಭೂಮಿಯನ್ನು ಕರೆಯುತ್ತಾ, ಕೋಡುಗಳಿಂದ ಪರ್ವತಗಳನ್ನು ತಿವಿಯುತ್ತಾ, ಪ್ರಳಯ ಭೀಕರಕಾರನಾಗಿ ಹುಂಕರಿಸುತ್ತಾ ಪರಾಶಕ್ತಿಯನ್ನು ಎದುರುಗೊಂಡನು. ಆಗ ದೇವಿ ತನ್ನ ಪಾಶವನ್ನು ಪ್ರಯೋಗಿಸಿ ಮಹಿಷನನ್ನು ಬಂಧಿಸಿದಳು. ಕೂಡಲೇ ಅವನು ಅನೇಕ ಬಗೆಯ ರೂಪಗಳನ್ನು ಧರಿಸುತ್ತಾ ಮಾಯಾ ಯುದ್ಧ ಮಾಡಿ ಅಂಬಿಕೆಯ ಸಮರ ಧಾಟಿಕೆ ಸಹಿಸಲಾರದೆ ಕೊನೆಗೆ ಮತ್ತೆ ಮಹಿಷ ರೂಪ ತಾಳಿ 3 ಲೋಕಗಳನ್ನು ಕ್ಷೋಭಗೊಳಿಸಿದನು. ಆಗ ದೇವಿಯು ಚಂಡಿಕೆಯಾಗಿ ಮಹಿಷನ ಮೇಲೇರಗಿ ಅವನ ಕಂಠವನ್ನು ಪಾದಗಳಿಂದ ಮೆಟ್ಟಿ ನಿಂತು ಶೂಲದಿಂದ ಇರಿಯಲಾರಂಭಿಸಿದಳು. ದೇವಿಯ ಪಾದಗಳಡಿ ಸಿಕ್ಕಿಕೊಂಡ ಆಕೆಯ ಪರಾಕ್ರಮಕ್ಕೆ ಬಲಿಯಾದ ಅಸುರನು ತನ್ನ ಮಹಿಷ ಮುಖದಿಂದ ಅರ್ಧ ಭಾಗ ಯಥಾರ್ಥ ಸ್ವರೂಪಕ್ಕೆ, ಅಂದರೆ ರಾಕ್ಷಸ ರೂಪಕ್ಕೆ ಬಂದನು. ಕೂಡಲೇ ದೇವಿಯು ಮಹಾಖಡ್ಗದಿಂದ ಅವನ ಶಿರಸ್ಸನ್ನು ಛೇದಿಸಿದಳು. ರಾಕ್ಷಸ ಸೈನ್ಯವೆಲ್ಲ ಹಾಕಾರ ಮಾಡುತ್ತಾ ಅಲ್ಲಿಯೇ ಕುಸಿದು ನಶಿಸಿತು. ದೇವತಾ ಗಣಗಳೆಲ್ಲ ಅತೀವ ಹರ್ಷದಿಂದ ಹಿಗ್ಗಿ ಆ ದೇವಿಯನ್ನು ಈ ವಿಧವಾಗಿ ಸ್ತುತಿಸಿತ್ತು. ತನ್ನ ಕತ್ತಿಯಿಂದ ಈ ಜಗತ್ತೆಲ್ಲವನ್ನು ವ್ಯಾಪಿಸುತ್ತಾ ಸರ್ವ ದೇವ ಗಣಗಳ ಶಕ್ತಿ ಸಮೂಹ ಮೂರ್ತಿ ರೂಪಳಾಗಿ ಸರ್ವ ದೇವತೆಗಳಿಂದಲೂ ಮಹರ್ಷಿಗಳಿಂದಲೂ ಆರಾಧನೀಯಳಾಗಿರುವ ಅಂಬೆಗೆ ನಾವು ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಿಸುವೆವು. ನಮಗೆ ಆ ದೇವಿಯು ಶುಭವನ್ನುಂಟು ಮಾಡಲಿ. ಯಾರ ಅಸಮಾನ ಬಲಪ್ರಭಾವಗಳನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರು ವರ್ಣಿಸಲಾರರೋ ಆ ಚಂಡಿಕೆಯು ಸರ್ವ ಜಗತ್ತನ್ನು ಪರಿಪಾಲಿಸುವುದರಲ್ಲಿ, ಅಶುಭಗಳ ಭೀತಿಯನ್ನು ನಾಶಗೊಳಿಸುವುದರಲ್ಲಿ ಆಕೆ ನಮ್ಮನ್ನು ಉಪಯೋಗಿಸಲಿ. ಪುಣ್ಯ ಪುರುಷರ ಗೃಹಗಳಲ್ಲಿ ಸಂಪದವಾಗಿ, ವಿದ್ವಾಂಸರ ಹೃದಯಗಳಲ್ಲಿ ಬುದ್ಧಿಯಾಗಿ, ಸತ್ಪುರುಷರ ಹೃದಯಗಳಲ್ಲಿ ಶ್ರದ್ಧೆಯಾಗಿ, ಸತ್ಕುಲಜರ ಹೃದಯಗಳಲ್ಲಿ ಲಜ್ಜೆಯಾಗಿ ಯಾವ ದೇವಿಯು ಸ್ವಯಂ ನಿಂತಿರುವಳೋ ಆ ದೇವಿಯಾದ ನಿನಗೆ
ನಮಿಸುತ್ತಿರುವೆವು. ನೀನು ಜಗತ್ತನ್ನು ಪರಿಪಾಲಿಸುವಂತಾಗಲಿ. ದೇವಿ, ಚಿಂತಿಸಲು ಎಟುಕದ ಮನಸ್ಸಿಗೆ ನಿಲುಕದ ನಿನ್ನ ರೂಪವನ್ನಾಗಲಿ, ರಾಕ್ಷಸರನ್ನು ನಾಶ ಮಾಡುವ ನಿನ್ನ ವೀರ್ಯಾತಿಶಯವನ್ನಾಗಲಿ, ದೇವಾಸುರಾದಿ ಗಣಗಳ ಸರ್ವ ಯುದ್ಧಗಳಲ್ಲಿಯೂ ನೀನು ಮಾಡುವ ಅತ್ಯದ್ಭುತ ಚರ್ಯಗಳನ್ನು ವರ್ಣಿಸಲು ನಮಗೆ ಹೇಗೆ ಸಾಧ್ಯವಾಗುವುದು? ಸರ್ವ ಜಗತ್ತುಗಳಿಗೆ ನೀನೇ ಕಾರಣಳಾಗಿರುವೆ. ನೀನು ತ್ರಿಗುಣಾತ್ಮಿಕಳಾಗಿದ್ದು ಅವುಗಳಲ್ಲಿಯೂ ದೋಷಗಳು ನಿನ್ನಲ್ಲಿ ಕಾಣುವುದಿಲ್ಲ. ಹರಹರಾದಿಗಳು ಕೂಡ ನಿನ್ನನ್ನು ಗ್ರಹಿಸಲಾರರು. ಎಲ್ಲರಿಗೂ ನೀನೇ ಆಶ್ರಯವು. ಈ ಜಗತ್ತೆಲ್ಲವೂ ನಿನ್ನಲ್ಲಿಯ ಸ್ವಲ್ಪ ಭಾಗದಿಂದ ಉತ್ಪನ್ನವಾಗಿದೆ. ನಿಜದಲ್ಲಿ ನೀನು ಸರ್ವಾಧಿಕಳಾದ ಆದ್ಯ ಪ್ರಕೃತಿಯು. ನೀನು ಶಬ್ದ ಬ್ರಹ್ಮಕ್ಕೆ ಆತ್ಮವು. ಅತಿ ನಿರ್ಮಲವಾದ ಋಗ್ ಯಜುರ್ವೇದ ಮಂತ್ರಗಳಿಗೂ, ಉದ್ಗೀತ ಗ್ರಂಥ ಶ್ರವಣ ಪೇಯವಾದ ಸಾಮವೇದ ಮಂತ್ರಗಳಿಗೂ ನೀನು ಆಶ್ರಯಧಾಮ. ನೀನು ವೇದ ಸ್ವರೂಪಿಣಿಯಾದ ಭಗವತಿಯು. ನೀನು ಸಂಸಾರ ಜೀವನೋಪಾಧಿಯು. ಈ ಸ್ತೋತ್ರದಲ್ಲಿ ಪರಾಶಕ್ತಿಯನ್ನು ವೈಶ್ಯ ವೃತ್ತಿಯಾದ ವ್ಯವಸಾಯ ರೂಪಿಣಿಯಾಗಿಯೂ ಸಮಾಜ ಜೀವನೋಪಾಯ ರೂಪಿಣಿಯಾಗಿಯೂ ಸ್ತುತಿಸುವುದರಿಂದ ಪರಾಂಬಿಕೆಗೂ ವೈಶ್ಯರಿಗೂ ಇರುವ ಘನ ಸಂಬಂಧವು ಸ್ಪಷ್ಟವಾಗಿದೆ. ನೀನು ಸರ್ವ ಲೋಕಗಳ ದುಃಖಗಳನ್ನು ಹೋಗಲಾಡಿಸುವ ಮಹಾಶ್ರೇಷ್ಠಳು. ದೇವಿ, ಸರ್ವ ಶಾಸ್ತ್ರಗಳ ಸಾರವನ್ನು ತಿಳಿಯುವ ಮೇಧಾಶಕ್ತಿ ನೀನು. ದಾಟಲು ಶಕ್ಯವಾಗದ ಸಂಸಾರ ಸಾಗರವನ್ನು ದಾಟಿಸುವ ಅಸಮಾನ ನೌಕೆಯಾದ ದುರ್ಗೆಯು ನೀನು. ವಿಷ್ಣು ಹೃದಯ ನಿವಾಸಿನಿಯಾದ ಶ್ರೀಲಕ್ಷ್ಮಿಯು ನೀನು. ಶಿವನಲ್ಲಿ ಶಾಶ್ವತವಾಗಿ ನೆಲೆಸಿರುವ ಗೌರಿಯೂ ನೀನೆ. ದೇವಿ, ಪ್ರಸನ್ನಳಾಗು. ನೀನು ಸರ್ವಾಧಿಕಾರಿಣಿಯು. ಆದ್ದರಿಂದ ಸ್ಮರಣೆ ಮಾತ್ರದಿಂದ ಕ್ಷಣದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ರಾಕ್ಷಸರನ್ನು ಸಂಹಾರ ಮಾಡುವೆ. ಮಹಿಷಾಸುರನ ಅಪಾರ ಸೈನ್ಯಗಳನ್ನು ಸದೆಬಡಿದಾಗಲೇ ಈ ವಿಷಯವು ವಿದಿತವಾಯಿತು. ಸಂಕಟ ಸಮಯಗಳಲ್ಲಿ ದುರ್ಗತಿ ಹಾರಿಣಿಯಾದ ದುರ್ಗೆಯಾದ ನಿನ್ನನ್ನು ಸ್ಮರಿಸಿಕೊಳ್ಳುವ ಸರ್ವರಿಗೂ ನೀನು ಭಯವನ್ನು ನಿವಾರಿಸುವೆ. ಸ್ವಸ್ಥರಿದ್ದು ಸುಖಿಸುವವರು ನಿನ್ನನ್ನು ಸ್ಮರಿಸಿದರೆ ಅದಕ್ಕಿಂತ ಶುಭಾಧಿಕವಾದ ಬುದ್ಧಿಯನ್ನು ಪ್ರಸಾದಿಸುವೆ. ದಾರಿದ್ರ್ಯವನ್ನು, ಕಷ್ಟಗಳನ್ನು, ಭಯವನ್ನು ಕಳೆಯುವ ಹೇ ದೇವಿ, ಎಲ್ಲರಿಗೂ ಉಪಕಾರ ಮಾಡಬಲ್ಲ ಮೃದು ಹೃದಯವು ನಿನಗಲ್ಲದೆ ಮತ್ಯಾವ ದೇವತೆಗೆ ಉಂಟು? ವೈರಿಗಳನ್ನು ನಾಶಗೊಳಿಸಿ ನೀನು ಆ ತ್ರಿಲೋಕಗಳನ್ನು ರಕ್ಷಿಸಿದೆ. ಶತ್ರುಗಣಗಳನ್ನು ಯುದ್ಧ ಭೂಮಿಯಲ್ಲಿ ವಧಿಸಿ ಅವರನ್ನು ಕೂಡ ಸ್ವರ್ಗಕ್ಕೆ ನೀನು ಕರೆದೊಯ್ದೆ. ಮತ್ತರಾದ ಸುರ ವೈರಿಗಳಿಂದ ಆಗುತ್ತಿದ್ದ ಭೀತಿಯನ್ನು ತೊಲಗಿಸಿದೆ. ನಿನಗೆ ಪ್ರಣಾಮಗಳು. 3 ಲೋಕಗಳಲ್ಲಿಯೂ ಸಂಚರಿಸುತ್ತಿರುವ ನಿನ್ನ ಸೌಮ್ಯ ರೂಪಗಳಿಂದಲೂ ಅತ್ಯಂತ ಘೋರ ರೂಪಗಳಿಂದಲೂ ನಮ್ಮನ್ನು ಮತ್ತು ಈ ಭೂಲೋಕವನ್ನು ರಕ್ಷಿಸು. ನಿನ್ನನ್ನು ಎಂದೆಂದೂ ಸ್ಮರಿಸುವೆವು ಅಂದೆಲ್ಲ ನಮ್ಮ ಮಹಾಪತ್ತುಗಳನ್ನು ನಿವಾರಿಸು. ನಿರ್ಮಲ ವದನೆಯಾದ ಹೇ ಅಂಬಿಕೆ, ಮಾನವರು ಎಂದಾದರೂ ನಿನ್ನನ್ನು ಈ ಸ್ತೋತ್ರಗಳಿಂದ ಸ್ತುತಿಸಿದರೆ ನಮ್ಮೆಡೆಗೆ ಪ್ರಸನ್ನಳಾದಂತೆಯೇ ಅವರನ್ನು ಅನುಗ್ರಹಿಸಿ ಧನದಾರಾದಿ ಸಂಪತ್ತುಗಳನ್ನು, ಅಭ್ಯುದಯ ವಿಭವಗಳನ್ನು ಅವರಿಗೆ ಸದಾ ಪ್ರಸಾದಿಸುತ್ತಿರು. ಹೇ ಕರುಣಾಮಯಿ, ನಿನಗೆ ನಮ್ಮ ಪ್ರಣಾಮಗಳು. ಹೀಗೆ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ದೇವತೆಗಳು, ಋಷಿಗಳು ಮಾಡಿದ ಪರಾಭಕ್ತಿಗೆ ಅಮಿತ ಪ್ರಸನ್ನಳಾಗಿ ಆದಿ ಪರಾಶಕ್ತಿಯು ಅವರಿಗೆ ಬೇಡಿದ ವರಗಳನ್ನಿತ್ತು ಅಂತರ್ಧಾನಳಾದಳು ಎಂದು ಸೂತಮುನಿಯು ಶೌನಕಾದಿ ಋಷಿಗಳಿಗೆ ಹೇಳಿದ ಮಹಿಷಾಸುರಮರ್ದನ ಕಥೆಯನ್ನು ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ತಿಳಿಸಿ ಪುನಃ ಹೀಗೆ ಹೇಳತೊಡಗಿದರು. ಶುಂಭ ನಿಶುಂಭರ ವೃತ್ತಾಂತ. ಮಹಿಷಾಸುರನ ವಧೆಯ ಕಥೆಯನ್ನು ವರ್ಣಿಸಿದ ಸೂತರು ಶೌನಕಾದಿ ಮುನಗಳೊಡನೆ, ಮಹರ್ಷಿಗಳೇ, ಶುಂಭ ನಿಶುಂಭರೆಂಬ ದೈತ್ಯರನ್ನು ಸಂಹರಿಸಿದ ಪಾವನ ಕಥೆಯನ್ನು ನಿಮಗೆ ಹೀಗೆ ತಿಳಿಸಿಕೊಡುವೆ. ವೇದವ್ಯಾಸ ಮಹರ್ಷಿಗಳು ದೇವಿಯ ಕೌಶಿಕಿ ಕನ್ಯಾವತಾರ ಘಟ್ಟವನ್ನು ಮಾರ್ಕಂಡೇಯ ಪುರಾಣದಲ್ಲಿಯೂ ಚೆನ್ನಾಗಿ ವಿವರಿಸುವವರು. ಆ ಅದ್ಭುತ ಚರಿತ್ರೆಯನ್ನು ಸಾವಧಾನವಾಗಿ ಕೇಳಿರಿ ಎಂದು ಈ ವಿಧವಾಗಿ ಹೇಳತೊಡಗಿದರು. ಪೂರ್ವದಲ್ಲಿ ಶುಂಭ ನಿಶುಂಭರೆಂಬ ರಾಕ್ಷಸರು ತಮ್ಮ ಬಲಗರ್ವದಿಂದ ತ್ರಿಲೋಕಾಧಿಪತ್ಯವನ್ನು, ದೇವತೆಗಳ ಹವಿರ್ಭಾಗವನ್ನು ಹರಿಸಿದರು. ಆ ಅಸುರದಿಂದ ಓಡಿಸಲ್ಪಟ್ಟ ಸುರರು ಪರಾಜಯವನ್ನೇ ಅರಿಯದ
ಅಪರಾಜಿತೆಯಾದ ದೇವಿಯನ್ನು ಸಂಸ್ಮರಿಸಿದರು. ಅವರು ಅನನ್ಯ ಭಕ್ತಿ ಯುಕ್ತರಾಗಿ ಏಕಾಗ್ರ ಚಿತ್ತರಾಗಿ ಪರಾಂಬಿಕೆಯನ್ನು ಹೀಗೆ ಪ್ರಾರ್ಥಿಸಿದರು. ಮಂಗಳ ಸ್ವರೂಪಿಣಿಯಾದ ಓ ದೇವಿ, ನೀನು ಜಗನ್ಮೂಲ ಶಕ್ತಿಯು, ಲೋಕರಕ್ಷಕಿಯು, ಸಂಕಲ್ಪ ಶಕ್ತಿ ಸ್ವರೂಪಿಣಿಯು, ಜಗದಾಧಾರಳಾದ ಚಿತ್ ಸ್ವರೂಪಿಣಿಯು, ಅನಂತ ಬಲಸಂಪನ್ನೆಯಾದ ಆದಿಶಕ್ತಿಯು, ಮದಗರ್ವಿತರಾದ ರಾಕ್ಷಸರ ಸೊಕ್ಕನ್ನು ಮುರಿದು ನಮ್ಮ ಆಪತ್ತುಗಳನ್ನು ದೂರ ಮಾಡು. ದೇವತೆಗಳು ಈ ರೀತಿಯಲ್ಲಿ ಸ್ತೋತ್ರ ಮಾಡುತ್ತಿರಲು ಪರಮೇಶ್ವರಿಯು ಗಂಗಾ ತೀರದಲ್ಲಿ ಅವತರಿಸಿ ಅವರ ಮೊರೆಯನ್ನು ಆಲಿಸಿದಳು. ಆಕೆಯ ಕಾಯ ಕೋಶದಿಂದ ಶುಭಮೂರ್ತಿಯಾದ ಓರ್ವ ಯೌವನವತಿಯು ಹೊರಬಂದಳು. ಆ ಶುಭಮೂರ್ತಿಯು ಕೌಶಿಕಿ ಎಂದು, ಕನ್ಯಕಾ ಎಂದು ಕೀರ್ತಿಸಲ್ಪಟ್ಟಳು. ಆ ಬಳಿಕ ಆ ಜಗದೀಶ್ವರಿಯು ಹಿಮಾಚಲದಲ್ಲಿ ವಾಸ ಮಾಡಲು ಆರಂಭಿಸಿದಳು. ಮಧುರ ಮಂಜುಳ ಮನೋಹರ ರೂಪಿಣಿಯಾಗಿ ಪ್ರಕಾಶಿಸುತ್ತಿದ್ದ ಆ ಕನ್ಯಕೆಯನ್ನು ಶುಂಭ ನಿಶುಂಭರ ಭೃತ್ಯರಾದ ಚಂಡ ಮುಂಡರೆಂಬ ರಾಕ್ಷಸರು ನೋಡಿದರು. ಅವರು ಕೂಡಲೇ ಹೋಗಿ ತಮ್ಮ ರಾಜನಾದ ಶುಂಭನಿಗೆ ಆ ಅಪೂರ್ವ ಕನ್ಯಕೆಯ ಸೌಂದರ್ಯಾತಿಶಯವನ್ನು ಕುರಿತು ವರ್ಣಿಸುತ್ತಾ, ಹೇ ಪ್ರಭು, 3 ಲೋಕಗಳಲ್ಲಿಯ ಶ್ರೇಷ್ಠ ವಸ್ತುಗಳೆಲ್ಲ ಈಗ ನಿನ್ನ ಬಳಿ ಇವೆ. ಕುಬೇರನ ಪದ್ಮನಿಧಿ, ಪ್ರಜಾಪತಿಯ ರಥರಾಜ, ಸಮುದ್ರನಲ್ಲಿರುವ ಸಮಸ್ತ ಶ್ರೇಷ್ಠ ರತ್ನ ಸಂಪತ್ತು, ಅಗ್ನಿದೇವನ ಅದ್ಭುತ ವಸ್ತ್ರ ಸಂಪತ್ತು ಸೋದರರಾದ ನಿಮ್ಮಿರುವರ ಬಳಿ ಬಂದು ಸೇರಿವೆ. ಈ ಹಿಮಾಲಯದಲ್ಲಿರುವ ಆ ಸ್ತ್ರೀ ರತ್ನವನ್ನು ನೀವೇಕೆ ಪಡೆಯಬಾರದು ಎಂದು ಹಲವು ವಿಧಗಳಲ್ಲಿ ಪ್ರೋತ್ಸಾಹಿಸಿದರು. ಆ ಮಾತುಗಳನ್ನು ಕೇಳಿದ ಶುಂಭನು ಸುಗ್ರೀವನೆಂಬ ರಾಕ್ಷಸನನ್ನು ದೇವಿಯ ಬಳಿಗೆ ದೂತನಾಗಿ ಕಳಿಸಿದನು. ಸುಗ್ರೀವನು ಆ ಕನ್ಯಕೆಯ ಸನ್ನಿಧಿಗೆ ಹೋಗಿ ಆಕೆಗೆ ತನ್ನ ಪ್ರಭುವನ್ನು ವರಿಸಬೇಕೆಂದು ಒಪ್ಪಿಸುವಂತೆ ನುಡಿದನು. ಆ ದೂತನ ನುಡಿಗಳನ್ನು ಕೇಳಿದ ಅಂಬಿಕೆಯು ಒಳಗೊಳಗೆ ನಗುತ್ತಾ ಆ ರಕ್ಕಸನೊಡನೆ, ಎಲವೋ, ನೀನು ಹೇಳುವುದೆಲ್ಲ ನಿಜವೇ, ಆದರೆ ನಾನು ಪೂರ್ವದಲ್ಲಿ ಅಲ್ಪ ಬುದ್ಧಿಯಿಂದ ಒಂದು ಪ್ರತಿಜ್ಞೆಯನ್ನು ಮಾಡಿರುವೆನು. ಆ ಪ್ರತಿಜ್ಞೆಯನ್ನು ಅನುಸರಿಸಿ ನಾನು ಯುದ್ಧದಲ್ಲಿ ನನ್ನನ್ನು ಜಯಿಸಬಲ್ಲ ಪರಾಕ್ರಮಶಾಲಿಯನ್ನೇ ಪತಿಯನ್ನಾಗಿ ಸ್ವೀಕರಿಸುವೆನು. ಆದ್ದರಿಂದ ಮಹಾಸುರನಾದ ಶುಂಭನಾಗಲಿ ನಿಶುಂಭನಾಗಲಿ ಇಲ್ಲಿಗೆ ಬಂದು ನನ್ನನ್ನು ಸೋಲಿಸಬಲ್ಲವನಾದರೆ ಪಾಣಿಗ್ರಹಣ ಸೌಭಾಗ್ಯವನ್ನು ಹೊಂದಬಲ್ಲನು. ನೀನು ಹೋಗಿ ಈ ವಿಷಯವನ್ನು ನಿನ್ನ ರಾಜರೊಡನೆ ಭಿನ್ನವಿಸಿಕೋ ಎಂದು ಮಂದಹಾಸದಿಂದ ನುಡಿದಳು. ಸುಗ್ರೀವನು ಕೂಡಲೇ ಹೋಗಿ ಆ ಕನ್ಯಕೆ ಮಾತುಗಳನ್ನು ಶುಂಭನಿಗೆ ವಿವರಿಸಿದನು. ಆಗ ಶುಂಭನು ಉಗ್ರನಾಗಿ ಆ ಕನ್ಯೆಯನ್ನು ಬಲಾತ್ಕಾರವಾಗಿ ಹಿಡಿದು ತರಬೇಕೆಂದು ಆಜ್ಞಾಪಿಸಿ ಧೂಮ್ರಲೋಚನವೆಂಬ ದೈತ್ಯಾಧಿಪತಿಯನ್ನು ಕಳಿಸಿದನು. ಧೂಮ್ರಲೋಚನನು 60,000 ರಾಕ್ಷಸರ ಸೈನ್ಯದೊಡನೆ ಹೊರಟು ಶೀತಾದ್ರಿ ಮೇಲೆ ಕುಳಿತಿದ್ದ ದೇವಿಯನ್ನು ನೋಡಿ, ನೀನು ಪ್ರೀತಿಯಿಂದ ನನ್ನ ರಾಜನ ಬಳಿಗೆ ಬಾರದೆ ಹೋದರೆ ಬಲಾತ್ಕಾರವಾಗಿ ನಿನ್ನ ಕುರುಳನ್ನು ಹಿಡಿದಳವಕೊಂಡು ಒಯ್ಯಬಲ್ಲನು ಎಂದು ಕೇಕೆ ಹಾಕಿ ಪರಾಂಬಿಕೆಯೊಳಗೆ ಧಾವಿಸಿದನು. ಆಗ ಆ ಅಂಬಿಕೆಯು ತನ್ನ ಹುಂಕಾರ ಗರ್ಜನೆ ಮಾತ್ರದಿಂದಲೇ ಅವನನ್ನು ಭಸ್ಮೀಪಟಲ ಮಾಡಿದಳು. ಆಕೆಯ ವಾಹನವಾದ ಸಿಂಹವು ವಿಜೃಂಭಿಸಿ ಅಸುರ ಸೈನ್ಯವನ್ನೆಲ್ಲ ಕ್ಷಣಮಾತ್ರದಲ್ಲಿ ನಾಶ ಮಾಡಿತು. ಭದ್ರಕಾಳಿಕಾವಿರ್ಭಾವ, ಚಂಡಮುಂಡಾಸುರವಧೆ. ಧೂಮ್ರಲೋಚನನ ಮರಣ ವಾರ್ತೆಯನ್ನು ಕೇಳಿದ ಶುಂಭನು ಉರಿದು ಬಿದ್ದು ಚಂಡಮುಂಡರೆಂಬ ಮಹಾರಾಕ್ಷಸರನ್ನು ದೇವಿಗೆ ಎದುರಾಗಿ ಕಳಿಸಿದನು. ಅವರು ಚತುರಂಗ ಬಲ ಸಮೇತರಾಗಿ ಹೋಗಿ ಹಿಮವತ್ ಪರ್ವತ ಸುವರ್ಣ ಶಿಖರದ ಮೇಲೆ ಕಿರು ನಗೆ ಚೆಲ್ಲುತ್ತಾ ಸಿಂಹವಾಹಿನಿಯಾಗಿ ಕುಳಿತಿದ್ದ ದೇವಿಯನ್ನು ನೋಡಿ ಆಕೆಯನ್ನು ಹಿಡಿಯಲು ಪ್ರಯತ್ನಿಸಿದರು. ಆಗ ಆ ದೇವಿಯ ಹಣೆಯಿಂದ ಕಾಳರಾತ್ರಿಯಂತಿದ್ದ ಕಾಳಿಕಾ ಶಕ್ತಿಯು ಹಠಾತ್ತಾಗಿ ಹೊರಬಂದಳು. ಆ ಕಾಳಿಕೆಯು ವಿಚಿತ್ರವಾದ ಖಟ್ವಾಂಗನನ್ನು, ಕಪಾಲ ದಂಡವನ್ನು ಧರಿಸಿ, ಕೊರಳಲ್ಲಿ ಕಪಾಲಗಳ ಮಾಲೆಯನ್ನು ಧರಿಸಿ, ಸೊಂಟದಲ್ಲಿ ವ್ಯಾಘ್ರ ಚರ್ಮಾಂಬರವನ್ನು ಧರಿಸಿ, ಅಸ್ಥಿ ಪಂಜರದಂಥ ಶರೀರದಿಂದ ಬಲು ವಿಸ್ತಾರವಾಗಿ ತೆರೆದ ಬಾಯಿಯೊಳಗಿಂದ ಭಯಂಕರವಾಗಿ ಚಾಚಿದ ನಾಲಿಗೆಯೊಡನೆ, ಆಳವಾದ ಉರಿ ಕೆಂಡದಂತೆ ಕಾಣುತ್ತಿರುವ ಕೆಂಪು ಕಣ್ಣುಗಳೊಡನೆ ಭೀತಿಗೊಳಿಸುವ ರೂಪ ಧರಿಸಿದವಳಾಗಿ
ದಿಕ್ಕುಗಳು ಸೀಳುವಂತೆ ಬೊಬ್ಬೆ ಹಾಕುತ್ತಾ ಶತ್ರು ಸೈನ್ಯದ ಮೇಲೆರಗಿ ರಾಕ್ಷಸರನ್ನು ತನ್ನ ಆಯುಧಗಳಿಂದ ಮರ್ದಿಸುತ್ತಾ ಖಂಡಿಸುತ್ತಾ ತನ್ನ ಕೊರೆದಾಡಿಗಳಿಂದ ಅಗಿಯುತ್ತಾ ಕ್ಷಣ ಕಾಲದಲ್ಲಿ ಆ ಮಹಾಸುರರ ಸೈನ್ಯವನ್ನು ಧ್ವಂಸ ಮಾಡಿದಳು. ಅದನ್ನು ಕಂಡ ಚಂಡ ಮುಂಡ ದೈತ್ಯರು ಕಾಳಿಕೆಯ ಮೇಲೆ ಎರಗಲು ಆಕೆಯು ಅಂತ್ಯವಿಲ್ಲದ ರೋಷದಿಂದ ಅವರ ಶಿಖೆಗಳನ್ನು ಹಿಡಿದುಕೊಂಡು ಅವರ ಶಿರಸ್ಸುಗಳನ್ನು ಛೇದಿಸಿದಳು. ಚಂಡ ಮುಂಡರ ಶಿರಗಳನ್ನು ಕೈಯಲ್ಲಿ ಧರಿಸಿ ವಿಕಟಟ್ಟಾಸ ಮಾಡುತ್ತಾ ಚಂಡಿಕೆಯು ಬಳಸೇರಿದಳು. ಚಂಡ ಮುಂಡರ ಶಿರಸ್ಸುಗಳನ್ನು ಹಿಡಿದು ತಂದವಳಾದ್ದರಿಂದ ಆ ದೇವಿಯು ಚಾಮುಂಡೇಶ್ವರಿ ಎಂಬ ಸುಪ್ರಸಿದ್ಧ ನಾಮದಿಂದ ಶೋಭಿಸುತ್ತಿರುವಳು. ಚಂಡ ಮುಂಡಾಸುರರ ಮಾರಣ ವಾರ್ತೆಯನ್ನು ಕೇಳಿದ ಶುಂಭನು ಪ್ರಚಂಡ ರೋಷದಿಂದ ಮಹಾಸೈನ್ಯ ಸಮೇತನಾಗಿ ತನೇ ಸ್ವಯಂ ದೇವಿಯನ್ನು ಎದುರುಗೊಂಡನು. ಆ ಸಮಯದಲ್ಲಿ ಮುಖ್ಯ ದೇವತೆಗಳ ಶಕ್ತಿಗಳಾದ ಸಪ್ತ ಮಾತೃಕೆಯರು ಚಂಡಿಕ ಸನ್ನಿಧಿ ಸೇರಿದರು. ಸಪ್ತ ಮಾತೃಕೆಯರ ಯುದ್ಧ. ಬ್ರಹ್ಮ ಶಕ್ತಿಯಾದ ಬ್ರಾಹ್ಮಣಿಯು ಅಕ್ಷಮಾಲಾ ಕಮಂಡಲಗಳನ್ನು ಧರಿಸಿ ಹಂಸ ವಿಮಾನಾರೂಢೆಯಾಗಿ ಆಗಮಿಸಿದಳು. ಶಿವಶಕ್ತಿಯಾದ ಮಹೇಶ್ವರಿಯು ಇಂದು ಶೇಖರಿಯಾಗಿ ತ್ರಿಶೂಲ ಸರ್ಪಗಳನ್ನು ಧರಿಸಿ ವೃಷಭಾರೂಢಗಳಾಗಿ ಆಗಮಿಸಿದಳು. ಕುಮಾರ ಶಕ್ತಿಯಾದ ಕೌಮಾರಿಯು ಕೈಯಲ್ಲಿ ಶಕ್ತಿಯಾಯುಧವನ್ನು ಧರಿಸಿ ಮಯೂರ ವಾಹನವನ್ನು ಏರಿ ಆಗಮಿಸಿದಳು. ವಿಷ್ಣು ಶಕ್ತಿಯಾದ ವೈಷ್ಣವಿಯು ಶಂಖ ಚಕ್ರ ಗದಾ ಖಡ್ಗಧನಸ್ಸುಗಳನ್ನು ಧರಿಸಿ ಗರುಡಾರೂಢಳಾಗಿ ಆ ಸ್ಥಳಕ್ಕೆ ಬಂದು ಸೇರಿದಳು. ಆದಿವರಾಹವತಾರ ಶಕ್ತಿಯಾದ ವಾರಾಹಿಯು ಅಸುರರೊಡನೆ ಯುದ್ಧ ಮಾಡಲು ಆಗಮಿಸಿದಳು. ನರಸಿಂಹಾವತಾರ ಶಕ್ತಿಯಾದ ನಾರಸಿಂಹಿಯು ಕೆದರಿದ ತನ್ನ ಕೇಸರಿ ಕೇಶಗಳೊಡನೆ ಬಂದಳು. ಇಂದ್ರನ ಶಕ್ತಿಯಾದ ಇಂದ್ರಾಣಿಯು ವಜ್ರಾಯುಧವನ್ನು ಧರಿಸಿ ಆನೆಯನ್ನೇರಿ ಬಂದಳು. ಆಗ ಚಂಡಿಕೆಯ ಶರೀರದಿಂದ ಒಂದು ಭೀಷಣವಾದ ಧ್ವನಿಯು ಹೊರಬಂದು ಒಂದು ಅದ್ಭುತ ಕನ್ಯಾ ಶಕ್ತಿಯು ಆವಿರ್ಭಿಸಿತು. ಕ್ರೋಧಾವೇಶ ಪೂರ್ಣರಾದ ಕ್ರೂರ ರಾಕ್ಷಸರಿಗೂ ಆ ದೇವಿಯ ಶಕ್ತಿಗಳಿಗೂ ಮಧ್ಯೆ ಭಯಂಕರ ಸಂಗ್ರಾಮವೇ ಆರಂಭವಾಯಿತು. ಕಾಳಿಕೆಯು ಖಟ್ವಾಂಗದಿಂದ ಶತ್ರು ಮರ್ದನ ಮಾಡಿದಳು. ಬ್ರಾಹ್ಮಣಿಯು ತನ್ನ ಕಮಂಡಲ ಮಂತ್ರ ಜಲವನ್ನು ಚೆಲ್ಲಿ ರಾಕ್ಷಸರ ಬಲವೀರ್ಯಗಳನ್ನು ಹರಿಸಿದಳು. ವೈಷ್ಣವಿಯು ಚಕ್ರದಿಂದಲೂ, ಕೌಮಾರಿಯು ಶಕ್ತಿಯಾಯುಧದಿಂದಲೂ, ಮಹೇಶ್ವರಿಯು ತ್ರಿಶೂಲದಿಂದಲೂ, ಐಂದ್ರಿಯು ವಜ್ರಾಯುಧ ಪ್ರಯೋಗದಿಂದಲೂ ಸಾವಿರಾರು ದಾನವರನ್ನು ಸೀಳಿ ಚೆಂಡಾಡಿದರು. ವಾರಾಹಿಯು ತನ್ನ ಕೋರ ದಾಡೆಗಳಿಂದಲೂ ಶತ್ರು ವೀರರ ಎದೆಗಳನ್ನು ಬಗೆದು ಹಾಕಿದಳು. ನಾರಸಿಂಹಿಣಿಯು ತನ್ನ ಉಗುರುಗಳಿಂದ ಮಹಾಸುರರನ್ನು ಸೀಳಿಬಿಟ್ಟಳು. ಹೀಗೆ ಮಾತೃಕಾ ಗಣವು ಮಾಡಿದ ಚಿತ್ರ ವಿಚಿತ್ರ ಮಹಾಯುದ್ಧದಲ್ಲಿ ಆಸುರ ಸೈನ್ಯವು ವಿನಾಶದತ್ತ ಸಾಗಿತು. ಅದನ್ನು ಕಂಡ ರಕ್ತ ಬೀಜನೆಂಬ ಮಹಾಸುರನು ಕ್ರೋಧಾರುಣ ನೇತ್ರನಾಗಿ ದೇವಿಯೊಡನೆ ಯುದ್ಧಕ್ಕೆ ಸಿದ್ಧನಾದನು. ರಕ್ತ ಬೀಜನ ವಧೆ. ರಕ್ತ ಬೀಜನು ವಿಶಿಷ್ಟವಾದ ಪ್ರಭಾವವುಳ್ಳ ರಾಕ್ಷಸ ವೀರನು. ಒಂದ ರಕ್ತ ಬಿಂದು ನೆಲದ ಮೇಲೆ ಬಿದ್ದ ಕೂಡಲೇ ಅವನಂಥ ಮಹಾರಾಕ್ಷಸನೊಬ್ಬನು ಭೂಮಿಯಿಂದ ಆವಿರ್ಭವಿಸುತ್ತಿದ್ದನು. ಆ ಯುದ್ಧದಲ್ಲಿ ರಕ್ತ ಬೀಜನ ನೆತ್ತರಿನಿಂದ ಹೊಸದಾಗಿ ಹುಟ್ಟಿದ ಸಾವಿರಾರು ರಾಕ್ಷಸರು ಕೂಡ ಮಾತೃಗಾ ಗಣದೊಡನೆ ಸಮಾನವಾಗಿ ಘೋರ ಶಸ್ತ್ರಗಳಿಂದ ಕಾದಾಡಿದರು. ಅವನ ದೇಹದಿಂದ ರಕ್ತ ಸೋರಿದಂತೆಲ್ಲ ಸಹಸ್ರಾರು ರಾಕ್ಷಸರು ಹುಟ್ಟು ತೊಡಗಿದರು. ಅದನ್ನು ಕಂಡು ದೇವತೆಗಳು ಭಯಗೊಂಡರು. ಕೂಡಲೇ ಕೌಶಿಕಿ ಕನ್ಯೆಯು ಚಾಮುಂಡಿಯನ್ನು ಕರೆದು ರಕ್ತ ಬೀಜನ ದೇಹದಿಂದ ಚಿಮ್ಮಿದ ರಕ್ತದ ಒಂದು ತೊಟ್ಟನ್ನು ನೆಲದ ಮೇಲೆ ಬೀಳಲು ಬಿಡದೆ ಉದ್ದನೆಯ ನಾಲಿಗೆಯಿಂದ ನೆಕ್ಕುತ್ತಾ ಅವನ ರಕ್ತದಿಂದ ಉದ್ಭವಿಸಿದ ರಾಕ್ಷಸರನ್ನು ತ್ವರೆಯಾಗಿ ನುಂಗಿ ಬಿಡುವಂತೆ ಆಜ್ಞಾಪಿಸಿದಳು. ಚಾಮುಂಡೇಶ್ವರಿಯು ರಕ್ತ ಬೀಜನ ರಕ್ತವನ್ನು ಕುಡಿದು ಬಿಡುತ್ತಿರುವಾಗ ಚಂಡಿಕೆಯು ಮಾತೃಗಾ ಗಣದಿಂದ ಕೂಡಿ ಆ ರಾಕ್ಷಸನ ಮೇಲೆ ವಿವಿಧ ಆಯುಧಗಳನ್ನು ಪ್ರಯೋಗಿಸಿದಳು. ಆದ್ದರಿಂದ ರಕ್ತ ಬೀಜನು ಅಂತ್ಯಗೊಂಡನು. ದೇವತೆಗಳು ಆನಂದಿಸಿದರು. ಶುಂಭ ನಿಶುಂಭರ ಮರಣ. ಈ ವಿಧವಾಗಿ ತಮ್ಮ ಸೈನ್ಯಗಳು ಸೈನ್ಯಾಧಿಪತಿಗಳು ಸಂಹರಿಸಲ್ಪಟ್ಟಿದ್ದನ್ನು ನೋಡಿ ಶುಂಭ ನಿಶುಂಭರು ಅಗ್ರಹಾವೇಶಗಳಿಂದ ಉನ್ಮತ್ತರಾದರು. ಕೂಡಲೇ ನಿಶುಂಭನು ದೇವಿಯನ್ನು ಎದುರುಗೊಂಡನು.
ಅವರಿಬ್ಬರ ಮಧ್ಯೆ ಚಿತ್ರ ವಿಚಿತ್ರ ಗತಿಗಳಲ್ಲಿ ಘೋರವಾದ ಕದನ ಸಾಗಿತು. ಕೊನೆಗೆ ದೇವಿ ತನ್ನ ಶೂಲಘಾತದಿಂದ ನಿಶುಂಭನನ್ನು ವಧಿಸಿದಳು. ಮಾತೃಕಾ ಗಣವು ನಿಶುಂಭುವಿನ ಸೇನೆಗಳನ್ನು ಮೊಟ್ಟ ಹಾಕಿದರು. ಆಗ ಶುಂಭನು ಸೋದರನ ಮರಣಕ್ಕೆ ಚಿಂತಿಸುತ್ತಾ ದೇವಿಯನ್ನು ನೋಡಿ, ದೇವಿ, ನೀನು ಹೇಡಿಯಾಗಿರುವೆ, ಪರರ ಶಕ್ತಿಯ ಮೇಲೆ ಆಧಾರಿತಳಾಗಿ ಹೋರಾಡುತ್ತಿರುವೆ ಎಂದು ಪರಿಹಾಸ ಮಾಡಿದನು. ಆ ಮಾತುಗಳನ್ನು ಕೇಳಿದ ದೇವಿಯು, ಎಲೆ ಮೂರ್ಖನೆ, ಈ ಲೋಕದಲ್ಲಿ ಇರುವವಳು ನಾನೊಬ್ಬಳೇ, ಈ ದೇವತೆಗಳೆಲ್ಲ ವಿಭೂತಿಗಳೇ, ನನಗಿಂತ ಅನ್ಯರ್ಯಾರೂ ಇಲ್ಲ ನೋಡು ಎಂದು ಹೇಳುತ್ತಿರಲು ಬ್ರಹ್ಮಾದಿ ಮೊದಲಾದ ದೇವತೆಗಳೆಲ್ಲ ಆ ದೇವಿಯ ಶರೀರದೊಳಗೆ ಪ್ರವೇಶಿಸಿದರು. ಆಗ ದೇವಿ ಮತ್ತು ದೈತ್ಯ ಶುಂಭನು ಭಯಂಕರವಾಗಿ ಯುದ್ಧ ಮಾಡುತ್ತಾ ಹೋದರು. ಅನೇಕ ವಿಧ ಶಸ್ತ್ರಾಸ್ತ್ರ ಪ್ರಯೋಗಗಳಿಂದ ನಡೆದ ಆ ಭೀಷಣ ರಣಕ್ಕೆ ಜಗತ್ತು ಕಂಪಿಸಿತು. ಚಂಡಿಕಾ ದೇವಿಯು ಶುಂಭುವಿನ ರಥಾಯುಧಗಳನ್ನು ತುಂಡು ತುಂಡು ಮಾಡಿದಳು. ಆಗ ಶುಂಭನು ಆಕಾಶಕ್ಕೆಗರಿ ಯುದ್ಧ ಮಾಡಲಾರಂಭಿಸಿದನು. ದೇವಿಯೂ ಕೂಡ ಗಗನಕ್ಕೆ ಹಾರಿ ನಿರಾಧಾರಗಳಾಗಿ ಅವನೊಡನೆ ಹೋರಾಡಿ ಅವನನ್ನು ತನ್ನ ಶೂಲಾಘಾತದಿಂದ ನೇಳಕ್ಕುರುಳಿಸಿದಳು. ಆ ದುರಾತ್ಮನ ಮರಣದಿಂದ ಪ್ರಪಂಚಕ್ಕೆ ಸ್ವಸ್ಥತೆ ಉಂಟಾಯಿತು. ಇಂದ್ರಾದಿ ದೇವತೆಗಳೆಲ್ಲರೂ ಚಂಡಿಕೆಯನ್ನು ಅನೇಕ ವಿಧಗಳಲ್ಲಿ ಹೀಗೆ ಕೀರ್ತಿಸಿದರು. ಶರಣಾಗಿ ಬಂದವರ ದುಃಖಗಳನ್ನು ನಿವಾರಿಸುವ ದೇವಿ ಪ್ರಸನ್ನಳಾಗು, ಸರ್ವ ಲೋಕಮಾತೆ ಪ್ರೀತಳಾಗು, ವಿಶ್ವವನ್ನು ಪರಿಪಾಲಿಸುವ ದೇವಿ ಸುಪ್ರೀತಳಾಗು, ಜಗತ್ತನ್ನು ರಕ್ಷಿಸು, ಚರಾಚರ ಜಗತ್ತಿಗೆಲ್ಲ ನೀನೇ ಪರಿಪಾಲಕಗಾಳಿರುವೆ. ಜಗನ್ಮಾತೆ, ವಿದ್ಯೆಗಳೆಲ್ಲ ನಿನ್ನ ವಿವಿಧ ಅಂಶಗಳು. ಹಾಗೆಯೇ ಲೋಕದಲ್ಲಿಯ ಸ್ತ್ರೀಯರೆಲ್ಲರೂ ನಿನ್ನ ವಿವಿಧ ಕಳೆಗಳನ್ನು ತಳೆದಿರುವರು. ತಾಯೇ, ಈ ಜಗತ್ತಿನಲ್ಲೆಲ್ಲ ನೀನೇ ತುಂಬಿಕೊಂಡಿರುವೆ. ಸ್ತುತ್ಯಾರ್ಹವಾದ ಸರ್ವ ವಸ್ತುಗಳ ಮುಖ್ಯೋಕ್ತಿ ಮತ್ತು ಗೌಣೋಕ್ತಿ ರೂಪಳಾದ ನಿನ್ನನ್ನು ಹೇಗೆ ಸ್ತುತಿಸಬಲ್ಲೆವು? ಸರ್ವಭೂತ ಸ್ವರೂಪಿಣಿಯಾಗಿ, ಪರಂಜ್ಯೋತಿಯಾದ ದೇವಿಯಾಗಿ, ಮೋಕ್ಷಪ್ರದಾಯಿನಿಯಾಗಿ ಪ್ರಶಂಸಿಸಲ್ಪಟ್ಟ ನಿನ್ನನ್ನು ಯಾವ ನುಡಿಗಳು ಎಷ್ಟು ಶ್ರೇಷ್ಠವಾದರೂ ವರ್ಣಿಸಬಲ್ಲವೇ? ಸಮಸ್ತ ಶುಭಗಳಲ್ಲಿರುವ ಶುಭ ಸ್ವರೂಪಿಣಿಯಾಗಿ, ಕಾಂಕ್ಷಣೀಯ ಸರ್ವ ಪ್ರಯೋಜನಗಳನ್ನು ಸಿದ್ಧಿಸುವಂತೆ ಮಾಡುವ ದೇವಿಯಾಗಿ, ಶರಣ ರಕ್ಷಕೆಯಾದ ಮಾತೆಯಾಗಿ, ತ್ರಿನೇತ್ರಯಾಗಿ, ಗೌರವರ್ಣ ಶೋಭಿತೆಯಾಗಿರುವ ದೇವಿ ಪರಾಶಕ್ತಿ, ನಿನಗೆ ಪ್ರಣಾಮಗಳು. ಸರ್ವ ಸ್ವರೂಪಳು, ಸರ್ವ ಪರಿಪಾಲಕಳು, ಸರ್ವ ಶಕ್ತಿ ಸಂಪನ್ನಳು ಆದ ಹೇ ದೇವಿ ದುರ್ಗಾ, ನಿನಗೆ ಪ್ರಣಾಮಗಳು. ಹೇ ದೇವಿ, ಭಯಗಳಿಂದ ನಮ್ಮನ್ನು ರಕ್ಷಿಸು. ನೀನು ತೃಪ್ತಿ ಹೊಂದಿದೆಯಾದರೆ ವ್ಯಾಧಿಗಳನ್ನು ಗುಣಪಡಿಸುವೆ, ಕುಪಿಸದೆ ಆದರೆ ಸರ್ವಾಭೀಷ್ಟಗಳಿಗೆ ವಿಘ್ನಗಳನ್ನು ತಂದೊಡ್ಡವೇ. ನಿನ್ನನ್ನಾಶ್ರಯಿಸಿದ ನರರಿಗೆ ಆಪತ್ತುಗಳು ಮುತ್ತುವುದಿಲ್ಲ, ಅಲ್ಲದೆ ಅವರು ಇತರರಿಗೂ ಕೂಡ ಆಶ್ರಯ ನೀಡಬಲ್ಲರು. ಹೇ ಅಂಬಿಕೆ, ನೀನೀಗ ಈ ಯುದ್ಧದಲ್ಲಿ ನಿನ್ನ ರೂಪವನ್ನು ಅನೇಕ ರೂಪಗಳಾಗಿಸಿ ಧರ್ಮ ಮಾರ್ಗ ವಿರೋಧಿಗಳಾದ ಮಹಾರಾಕ್ಷಸರನ್ನು ಸಂಹರಿಸಿದ ವಿಧದಲ್ಲಿ ಯಾವ ಅನ್ಯ ದೇವತೆ ಮಾಡಲು ಸಾಧ್ಯ? ಹೇ ಸರ್ವೇಶ್ವರಿ, ಇಂದಿನಂತೆಯೇ ನೀನು 3 ಲೋಕಗಳ ದುಃಖಗಳನ್ನೆಲ್ಲ ಶಮನಗೊಳಿಸು, ನಮ್ಮ ಸರ್ವ ಶತ್ರುಗಳನ್ನು ನಾಶಗೊಳಿಸು ಎಂದು ಹೀಗೆ ಸ್ತುತಿ ಮಾಡಿದ ದೇವತೆಗಳನ್ನು ನೋಡಿ ಆ ಜಗನ್ಮಾತೆಯು ಸುಪುತ್ರಿರ ಭವಿಷ್ಯತ್ತಿನಲ್ಲಿ ಒಮ್ಮೆ 100 ವರ್ಷಗಳ ಕ್ಷಾಮವು ಸಂಭವಿಸುವುದು. ಆಗ ನಾನು ಅಯೋನಿಜೆಯಾಗಿ ಅವತರಿಸಿ ನನ್ನ ಶರೀರದಿಂದ ಮೊಳೆಯುವ ಶಾಖಗಳಿಂದ ಲೋಕಗಳನ್ನು ಪೋಷಿಸಿ ಶಾಕಂಭರಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧಳಾಗುವೆನು. ದುರ್ಗಮನಾದ ರಾಕ್ಷಸನನ್ನು ವಧಿಸಿ ದುರ್ಗಾದೇವಿ ಎಂಬ ಹೆಸರನ್ನು ಹೊಂದುವೆನು. ಆ ಬಳಿಕ ಅರುಣನೆಂಬ ಲೋಕ ಕಂಟಕನನ್ನು ಸಂಹರಿಸುವುದಕ್ಕೆ ದುಂಬಿಗಳ ರೂಪವನ್ನು ಧರಿಸಿ ಭ್ರಾಮರಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧಳಾಗುವೆನು. ವೈವಸ್ವತ ಮನ್ವಂತರದಲ್ಲಿ 28ನೆಯ ಮಹಾಯುಗದಲ್ಲಿ ಇಂದಿನ ಶುಂಭ ನಿಶುಂಭರು ಅನ್ಯ ರೂಪಗಳಿಂದ ಜನಿಸುವರು. ಆಗ ನಾನು ನಂದಗೋಪನ ಮನೆಯಲ್ಲಿ ಯಶೋಧ ಗರ್ಭದಿಂದ ಶ್ರೀಕನ್ಯಕೆಯಾಗಿ ಜನಿಸಿ ವಿಂಧ್ಯವಾಸಿನಿ ಎಂಬ ನಾಮದಲ್ಲಿ ಅವರನ್ನು ಸಂಹರಿಸುವೆನು. ಅನಂತರ
ಕಲಿಯುಗದಲ್ಲಿ ನಾನು ಅತಿಶಾಂತವಾದ ರೂಪದಿಂದ ಅವತರಿಸಿ ಪ್ರೇಮ, ಶಾಂತಿ, ಸತ್ಯ, ಅಹಿಂಸೆ, ತ್ಯಾಗಗಳನ್ನು ಅಮೋಘ ಅಸ್ತ್ರಗಳನ್ನಾಗಿ ಮಾಡಿಕೊಂಡು ಭೂಮಿಯಲ್ಲಿ ವ್ಯಾಪಿಸಿರುವ ಹಿಂಸೆ, ಅಧರ್ಮ, ದುಷ್ಟತ್ವಗಳನ್ನು ಅಳಿಸಿ ಹಾಕಿ ಪ್ರಪಂಚಕ್ಕೆ ವಿನೂತನವಾದ ತರುಣೋಪಾಯವನ್ನು ಪ್ರಬೋಧಿಸುವೆನು. ಆಗ ನನಗೆ ವಾಸವಿ ಕನ್ಯಕಾ ಎಂಬ ಸುಪ್ರಸಿದ್ಧ ನಾಮ ಉಂಟಾಗುವುದು. ಈ ವಿಧದಲ್ಲಿ ಭೂಮಿಯಲ್ಲಿ ಯಾವ ಯಾವ ಕಾಲದಲ್ಲಿ ದುಷ್ಟಾತ್ಮರು ಹುಟ್ಟಿ ಧರ್ಮಕ್ಕೆ ಹಾನಿ ಉಂಟು ಮಾಡುವರೋ ಆಯಾ ಸಮಯದಲ್ಲಿ ಧರ್ಮ ರಕ್ಷಣೆ ಮಾಡುವುದಕ್ಕಾಗಿ ನಾನು ಅವತರಿಸುವೆನು. ನನ್ನ ಈ ಮಹಿಮಾಪೂರ್ಣ ಕಥೆಗಳನ್ನು ಪಠಿಸುವವರು, ಕೇಳುವವರು ಸಮಸ್ತ ಶುಭಗಳನ್ನು ಹೊಂದುವರು. ನನ್ನ ಕೃಪೆಯಿಂದಲೇ ನಮ್ಮ ಅಭೀಷ್ಟಗಳೆಲ್ಲ ನೆರವೇರುವವು ಎಂದು ನುಡಿದು ಆ ಚಂಡಿಕಾ ದೇವಿಯು ಅಂತರ್ಧಾನಳಾದಳು. ದೇವತೆಗಳೆಲ್ಲರೂ ತಮ್ಮ ಮೊದಲಿನ ಅಧಿಕಾರಗಳನ್ನು ಪಡೆದು ಸುಖಗಳಾಗಿದರು. 5ನೇ ಅಧ್ಯಾಯ ಸಂಪೂರ್ಣ.